ಒಂದು ಬಂಗಡೆ, ಒಂದು ಮೂರು, ಒಂದು ಡಿಸ್ಕೋ ಕರೆಕ್ಟ್ ಅದೇ. ಚಿಲ್ಲಿ ಪೆಪ್ಪರ್ ಆ ಟೈಪಲ್ಲಿ. ಓಕೆ. ಮತ್ತೆ ನೂಡಲ್ಸ್, ಫ್ರೈಡ್ ರೈಸ್, ಗೋಬಿ. ಓಕೆ. ಪಕೋಡ ಐಟಮ್ ಮಾಡ್ತೀವಿ, ಫ್ರೆಂಚ್ ಫ್ರೈಸ್. ನಾನ್ ವೆಜ್ ತಿನ್ಲಿಕ್ಕೆ ಆಗುದಿಲ್ಲ, ಮನೇಲಿ ಒಂದು ಪೂಜೆ ಉಂಟು. ಸೊ ವೆಜ್ ಗೋಬಿಯಲ್ಲಿ ನಾವು ಮುಗಿಸ್ತಾ ಇದ್ದೇವೆ, ನೆಕ್ಸ್ಟ್ ಟೈಮ್ ಬರ್ತೇವೆ. ಶಿವಮೊಗ್ಗದಿಂದ ಇಲ್ಲಿ ತನಕ ಒಬ್ಬರೇ? ವೆರಿ ಗುಡ್. ಆ ಕಡೆ ಪತ್ತರ್ಗ ಇವರು ಕ್ಯಾಮರಾ ಇಟ್ಕೊಂಡು ಸೀದಾ ಓಡಿದ್ದಾರೆ, ನಾವು ಮತ್ತೆ ಹಿಂದೆಯಿಂದ ಸೊ ಇಲ್ಲಿ ನೋಡಿ, ನಾವು ಹೇಳಿದ ಹಾಗೆ ಬೀಚ್ ಶಾಕ್. ಸೊ ಒಂದು ಸೈಡ್ ಸಮುದ್ರ ಇದೆ, ಇಲ್ಲಿ ನಿಮಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಇದೆ. ಪರಿಚಯದವರು ಯಾರು ಹೇಳಿದ್ದೀವಿ? ನೆಕ್ಸ್ಟ್ ಸೊ ಇದು ಟಿಲ್ಟ್ ಅಂತ ಹೇಳಿದ್ದು ನಾನು. ಸೊ ಇಲ್ಲಿ ಕೂತ್ಕೊಂಡು ನೀವು ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಸೊ ಇನ್ನೊಂದು ನೆಕ್ಸ್ಟ್ ಬರ್ತಿದೆ ಓಷನ್ಸ್ ಕಾರ್ನರ್. ಸೊ ನಾನು ಹೇಳಿರುವಂಥದ್ದು ಇದೆ. ಸೊ ಇಲ್ಲಿ ಸ್ಪೆಷಾಲಿಟಿ ಇದೆ ಸರ್. ಸ್ಪೆಷಾಲಿಟಿ ಅಂತ ಇಲ್ಲ, ನಾವು ಯೂಶ್ವಲಿ ಏನು ಮಾಡ್ತೇವೆ ಅಂತ ಹೇಳಿದರೆ ಎವ್ರಿ ವೀಕೆಂಡ್ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೇವೆ. ಸೊ ನಿಮಗೆ ಫುಡ್ ಬೇಕು ಅಂತ ಹೇಳಿದರೆ ಇಲ್ಲಿ ಫುಡ್ ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಸೀ ಫುಡ್ ಬೇಕಾದರೆ ಸೀ ಫುಡ್ ರೆಡಿ ಮಾಡಿ ಕೊಡ್ತಾರೆ. ಅವ್ರದ್ದು ನನಗೆ ಪರಿಚಯ ಇದೆ, ಅದಕ್ಕೆ ಅವ್ರ ಹತ್ರ ಮೊನ್ನೆ ಹೇಳಿದೆ ನಾನು, ನನಗೆ ಬರಲಿಕ್ಕೆ ಉಂಟು, ನನಗೆ ವೀಡಿಯೋಸ್ ಮಾಡಲಿಕ್ಕೆ ಉಂಟು ಅಂತೇಳಿ. ಸೊ ಬಾಯ್, ನಮಸ್ಕಾರ. ಮೊನ್ನೆ ಹೇಳಿ ಹೋಗಿದ್ದೆ ನಿಮ್ಮ ಹತ್ರ ಬರ್ತೇನೆ ವಿಡಿಯೋ ಮಾಡಲಿಕ್ಕೆ ಉಂಟು ಅಂತೇಳಿ, ಅವರು ತುಂಬ ನಾಚಿಕೊಳ್ತಾ ಇದ್ದಾರೆ. ಸೊ ನಿಮಗೆ ನಾವು ಹೇಳಿದ ಹಾಗೆ ನೋಡಿ, ಸೊ ವೆರೈಟೀಸ್ ಫಿಶ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಫ್ರೆಶ್ ಆಗಿ ಅವರು ಇಲ್ಲೇ ನಿಮಗೆ ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ಸಾಕಷ್ಟು ಟೂರಿಸ್ಟ್ ಇಲ್ಲಿಗೆ ಬರ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ. ನೋಡ್ಬೋದು ನೀವು ಫಿಶ್ ನೋಡಿ. ಸೊ ಬಾಯ್, ಏನೆಲ್ಲ ನೀವು ಪ್ರಿಪೇರ್ ಮಾಡಿ ಕೊಡ್ತೀರಿ? ಇಲ್ಲಿ ಬನ್ನಿ, ನೀವು ಓಡೋದಿಲ್ಲಿಗೆ, ಇಲ್ಲಿ ಬನ್ನಿ. ನಾವು ಫಿಶ್ ಮಾಡ್ತೀವಿ. ನಂತರ ಕಬಾಬ್, ಚಿಲ್ಲಿ ಪೆಪ್ಪರ್ ಆ ಟೈಪಲ್ಲಿ. ಓಕೆ. ಮತ್ತೆ ನೂಡಲ್ಸ್, ಫ್ರೈಡ್ ರೈಸ್, ಗೋಬಿ. ಓಕೆ. ಪಕೋಡ ಐಟಮ್ ಮಾಡ್ತೀವಿ, ಫ್ರೆಂಚ್ ಫ್ರೈಸ್. ಸೊ ಎಲ್ಲ ಐಟಮ್ಸ್ ನಿಮ್ಮಲ್ಲಿ ರೆಡಿ ಇರ್ತದೆ. ಕಾಫಿ. ಓಕೆ. ಸೊ ಎಲ್ಲ ರೀತಿಯ ಐಟಮ್ಸನ್ನು ನಿಮಗೆ ಅವರು ಪ್ರಿಪೇರ್ ಮಾಡಿ ಕೊಡ್ತಾರೆ. ಈಗ ಸುಯೇಬ್ ಬಾಯ್, ಯಾರಾದರೂ ನಿಮ್ಮಲ್ಲಿಗೆ ಬಂದು ಗೆಸ್ಟ್ ಹೌಸ್ ಬೇಕು ಅಥವಾ ರೆಸಾರ್ಟ್ ಬೇಕು ಅಂತ ಹೇಳಿದ್ರೆ ನೀವು ವ್ಯವಸ್ಥೆ ಮಾಡಿ ಕೊಡ್ತೀರಾ? ಸೊ ಯೂಶುವಲಿ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ಹೂಡೆ ಬೆಂಗ್ರೆಗೆ ಎಸ್ಪೆಷಲಿ ಒಂದು ಒಳ್ಳೆ ವೀಕೆಂಡ್ ಸ್ಪೆಂಡ್ ಮಾಡಬೇಕು ಅಂತ ಬರ್ತಾರೆ. ಸೊ ಅವರಿಗೋಸ್ಕರ ಯಾವ್ದು ನಿಮ್ಮದು ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಇದೆಯಾ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ? ನಮ್ಮ ಕಾಂಟ್ಯಾಕ್ಟ್ ನಂಬರ್ 8792070502. ಸೊ ಡಿಯರ್ ಫ್ರೆಂಡ್ಸ್, ಇನ್ನೊಮ್ಮೆ ಹೇಳಿ. 8792070502. ಸೊ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ರು ನಿಮಗೆ ಗೆಸ್ಟ್ ಹೌಸ್ ಬೇಕು ಅಂತ ಹೇಳಿದ್ರೆ ಗೆಸ್ಟ್ ಹೌಸ್ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಅದೇ ರೀತಿ ರೂಮ್ ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ರೂಮ್ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಸೊ ನಾವು ನಿಮಗೆ ತೋರಿಸ್ತೇವೆ ನೆಕ್ಸ್ಟ್ ಬೀಚ್ನ ವ್ಯೂ. ಬರ್ಪ. ಸೊ ಯೂಶ್ವಲಿ ನಾನು ಹೇಳಿದ್ದೆ, ಈಗ ಮಳೆ ಬರ್ತಾ ಇದೆ. ಸೊ ಯಾರು ಕೂಡ ಏನು ಹೇಳ್ತಾರೆ, ಸೊ ಯೂಶ್ವಲಿ ಈ ಏಪ್ರಿಲ್ ಮೇ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ. ನಾವು ಕೆಲವೊಮ್ಮೆ ಏನು ಮಾಡ್ತೀವಿ, ಸುಯೇಬ್ ಬಾಯಿಗೆ ಫೋನ್ ಮಾಡಿ ನಾವು ಹೇಳುವಂಥದ್ದು, ನಮಗೆ ಒಂದು ಇಲ್ಲಿ ಟೇಬಲನ್ನು ಬುಕ್ ಮಾಡಿ ಅಂತೇಳಿ, ರಿಸರ್ವ್ ಮಾಡಿ ಇಡಿ ಅಂತೇಳಿ. ಸೊ ಅಷ್ಟು ವೀಕೆಂಡ್ ನಿಮಗೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಇಲ್ಲಿ. ಸೊ ನಾನು ಹೇಳಿದ ಹಾಗೆ ವೀಕೆಂಡಲ್ಲಿ ನಿಮಗೆ ಇಲ್ಲಿ ಫೋಟೋಶೂಟ್ ನೋಡಲಿಕ್ಕೆ ಸಿಗ್ತದೆ. ನಾನು ಒಂದು ಫೋಟೋ ತೆಗಿತೇನೆ, ನೀವು ಫೋಟೋ ತೆಗೀರಿ, ತೊಂದರೆ ಇಲ್ಲ. ಸೊ ನೋಡ್ಬೋದು ನಿಮಗೆ ಇಲ್ಲಿ. ಸೊ ಇಲ್ಲಿ ನಿಮಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಸೊ ಸಾಕಷ್ಟು ಟೇಬಲ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ. ಗೋಬಿ ಹೇಳಿ. ಗೋಬಿ ಹೇಳುವ? ಹಾಂ, ಎರಡು ಹೇಳಿದ್ರೆ ಒಂದು ಸಾಕು. ಸೊ ನೋಡ್ಬೋದು. ಸೊ ನೀವು ಒಂದು ಡೆಲ್ಟಾ ಅಥವಾ ಹೂಡೆ ಕಡೆಗೆ ನೀವು ಟ್ರಾವೆಲ್ ಮಾಡ್ತೀರಂತ ಹೇಳಿದರೆ ಒಂದೊಳ್ಳೆ ವೀಕೆಂಡ್ ಪ್ಲ್ಯಾನ್ ಮಾಡಿ. ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ನಾವು ನೋಡಿದ ಹಾಗೆ ಸಾಕಷ್ಟು ಟೂರಿಸ್ಟ್ ಎಸ್ಪೆಷಲಿ ಹೂಡೆ ಬೆಂಗ್ರೆ ಕಡೆಗೆ ಬರ್ತಾರೆ. ನಿಮಗೆ ನಾನು ಇನ್ನು ನೆಕ್ಸ್ಟ್ ತೋರಿಸ್ತೇನೆ ನಿಮಗೆ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ತುಂಬ ಟ್ರೆಂಡ್ ಆಗಿದೆ. ಒಂದು ರೋಡ್ನಲ್ಲಿ ಒಂದು ವಿಡಿಯೋ ಅಥವಾ ರೀಲ್ಸ್ ತುಂಬ ಟ್ರೆಂಡ್ ಆಗಿದೆ ಅಥವಾ ವೈರಲ್ ಆಗಿದೆ. ಸೊ ಆ ಪ್ಲೇಸನ್ನು ಕೂಡ ನಾವು ತೋರಿಸ್ತೇವೆ. ಸೊ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇವೆ. ಡೆಲ್ಟಾ ಬೀಚಿಗೆ ರೀಚ್ ಆದ ನಂತರ ಡಿಯರ್ ಫ್ರೆಂಡ್ಸ್ ನೋಡ್ಬೋದು, ಸುಯೇಬ್ ಬಾಯ್ ಅವರು ಫ್ರೆಶ್ ಮೀನನ್ನು ತವದ ಮೇಲೆ ಹಾಕಿದ್ದಾರೆ. ಸುಯೇಬ್ ಬಾಯ್, ಎಂಚಿನ ಮೀನೊಂದು? ಸೊ ನೋಡ್ಬೋದು ಒಂದು ಬಂಗಡೆ, ಒಂದು ಮೂರು, ಒಂದು ಡಿಸ್ಕೋ ಕರೆಕ್ಟ್ ಅದೇ. ನೋಡ್ಬೋದು, ಬಂಗಡೆ ಹಾಕಿದ್ದಾರೆ, ಮುರು ಹಾಕಿದ್ದಾರೆ, ಡಿಸ್ಕೋ ಹಾಕಿದ್ದಾರೆ. ಏನು ಬಂಗುಡೆ, ಒಳ್ಳೆ ಪರಿಮಳ ಬರ್ತಾ ಉಂಟು ಮಾತ್ರ.
ಸ್ಮೆಲ್ ನೆಕ್ಸ್ಟ್ ಲೆವೆಲ್, ಟೇಸ್ಟ್ ಅದಕ್ಕೂ ನೆಕ್ಸ್ಟ್ ಲೆವೆಲ್. ನಾವೊಂದು ಟ್ರೈ ಮಾಡುವ ಈಗ. ಟ್ರೈ ಮಾಡ್ತೇವೆ, ನಿಮಗೆ ಹೇಳ್ತೇವೆ. ಟೈಮ್ ಸ್ವಲ್ಪ ತುಂಬ ಅಲ್ಲ, ಇವತ್ತು ನಾನ್ ವೆಜ್ ತಿನ್ಲಿಕ್ಕೆ ಆಗುದಿಲ್ಲ, ಮನೇಲಿ ಒಂದು ಪೂಜೆ ಉಂಟು. ಸೊ ವೆಜ್ ಗೋಬಿಯಲ್ಲಿ ನಾವು ಮುಗಿಸ್ತಾ ಇದ್ದೇವೆ, ನೆಕ್ಸ್ಟ್ ಟೈಮ್ ಬರ್ತೇವೆ. ಶಿವಮೊಗ್ಗನ ಓಕೆ. ನಾವಿಲ್ಲಿ ಜುಬೇರ್ ಅಂತ ಯಾರನ್ನ ಬುದಾರು ಕಾರ್ತಿಕ್ ಅಣ್ಣ ಕಾರಲ್ಲಿ ಎಷ್ಟು ಜನ? ಓ ಇಲ್ಲೇ ಬಂದ್ರಾ? ಎಲ್ಲರೂ ಸಿಟಿಗೆ ಸ್ಟಾರ್ಟ್ ಮಾಡಿದ್ದೇನೆ ಮಾರೆ, ಎಂತ ಮಾಡುದು ನಾನು ಮತ್ತೆ ಅವರು ಒಟ್ಟಿಗೆ. ಸೊ ಇವರು ನನ್ನ ಸ್ಟೂಡೆಂಟ್ ನಿಖಿಲ್ ಅಂತೇಳಿ. ಸೊ ಅಥ್ಲೀಟ್, ಸೊ ಸ್ಪ್ರಿಂಟ್. ಓಕೆ, ಇಲ್ಲಿ ಬನ್ನಿ ಬನ್ನಿ. ಇಲ್ಲಿ ಕಾರ್ತಿಕ್ ಸರ್ ಫುಲ್ ಹವಾ. ಮಿಲಾಗ್ರಿಸ್ ಇದೆ ಅಂತ, ಮಿಲಾಗ್ರಿಸ್ನ ಚಿರತೆ, ಚೀತಾ ಆಫ್ ಮಿಲಾಗ್ರಿಸ್. ಸೊ ನ್ಯಾಷನಲ್ ಲೆವೆಲ್ ಪಾರ್ಟಿಸಿಪೆಂಟ್. ಇಲ್ಲಿ ಬಾರ, ಬ್ಲಾಗ್ ಮಾಡ್ತಾ ಇದ್ದೇನೆ, ಇನ್ನೆಂತ ಮಾಡುದು. ಹಾಯ್ ಅಂತ ಹೇಳಿ. ಆಗಲೇ ಪತ್ತರ್ಗ. ಸೊ ಸರ್ ಇದ್ದು ಸ್ಟೂಡೆಂಟ್ನವರು ಇದ್ದಾರೆ, ಅವರದ್ದು ಎಲ್ಲರದ್ದು ಪರಿಚಯ ನಾನು ಮಾಡಿಸಿ ಕೊಡ್ತೇನೆ. ಅವರದ್ದು ಬಗ್ಗೆ ಎಕ್ಸ್ಪ್ಲನೇಷನ್ ಎಲ್ಲ ಇವರು ಕೊಡ್ತಾರೆ. ಅಲ್ಲ ಅವರು ಹೊರಟದ ಎಲ್ಲಿ ಅಲ್ಲಿ ಕೂತ್ಕೊಳ್ತೀರಾ? ಬರ್ತೇನೆ ನಾನು ಅಲ್ಲಿಗೆ. ಮೇಡ ಅಲ್ಲ ಆರ್ಪಂಡ ಚೀಟಿಂಗ್ ಮಾಡ್ಬೇಕ ಬಂದು ಡ್ರಿಂಕ್ಸಾ? ಚಾನಲ್ ಯೂಟ್ಯೂಬ್, ಹೌದು ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಪ್ರತಿಯೊಂದು ಕೂಡ ಎಲ್ಲದರಲ್ಲಿ ಉಂಟು. ಡೈಲಿ ಡಮ್ ಡಮ್ ಅಂತೇಳಿ, ಡೈಲಿ ಡಮ್ ಡಮ್, DUM ಡೈಲಿ ಡಮ್ ಡಮ್. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದಾರೆ ನಮ್ಮ ಸರ್. ನಿಮ್ಮ ಹೆಸರು? ಅಲ್ಹಾನ್ ಅವರು ಸಿಕ್ಕಿದ್ದಾರೆ. ನಿಮ್ಮ ಊರು? ಶಿವಮೊಗ್ಗ. ಶಿವಮೊಗ್ಗದ ಪಾರ್ಟಿ. ಅವರಿಗೆ ನಾವು ಮಾತಾಡಿ ಅವರದ್ದು ಒಪಿನಿಯನ್ ಕೇಳ್ತೇವೆ. ನಿಮಗೆ ಕೂಡೆ ಬೀಚಿಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು, ಅಥವಾ ನೀವು ಪ್ಲಾನ್ ಮಾಡಿ ಬಂದದ್ದು? ನಾನೇನ್ ಮಾಡಿಲ್ಲ, ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ. ಓಕೆ, ಅದಾದ್ಮೇಲೆ ಸರಿ ಹೋಗೋಣ ಬನ್ನಿ ಅಂತ ಫ್ರೆಂಡ್ಸಿಗೆ ಎಲ್ಲರಿಗೂ ಕರೆದೆ. 4 ದಿನ ರಜೆ ಆಯ್ತು ದೀಪಾವಳಿ, ಯಾರು ಬಂದಿಲ್ಲ. ನೀವು ಒಬ್ಬರೇ ಬಂದ್ರೆ? ಒಬ್ಬನೇ ಒಂದೇ. ಶಿವಮೊಗ್ಗದಿಂದ ಇಲ್ಲಿ ತನಕ ಒಬ್ಬರೇ? ವೆರಿ ಗುಡ್. ಓ ಕ್ರೇಜಿ. ಎಲ್ಲಿ ವರ್ಕ್ ಮಾಡ್ಕೊಂಡಿರೋದು ನೀವು? ನಂದು ಆಫೀಸ್ ಇದೆ, ವೆಹಿಕಲ್ ಇನ್ಶೂರೆನ್ಸ್ ಆಫೀಸ್ ಇದೆ ಶಿವಮೊಗ್ಗದಲ್ಲಿ. ನಾವು ಶಿವಮೊಗ್ಗಕ್ಕೆ ಮಟನ್ ತಿನ್ಬೇಕು ಅಂತ ಶಿವಮೊಗ್ಗ ಕಡೆ ಬರ್ತೇವೆ. ಆ ಕಡೆ ಬರ್ತೇವೆ ನಾವು ಯೂಶುವಲಿ. ಸೊ ಅದೇ ರೀತಿ ನೀವು ಒಂದು ಒಳ್ಳೆ ವೈಬ್ ಸಿಗಬೇಕು, ಒಂದು ವ್ಯೂ ಸಿಗಬೇಕು, ಅದೇ ರೀತಿ ಒಂದು ಟೂರ್ ಮಾಡಬೇಕು ಅಂತೇಳಿ ಒಬ್ಬರೇ 4 ದಿನ ರಜೆ ಮಾಡಿಕೊಂಡು ಇಲ್ಲಿ ಬಂದ ನಂತರ ನಿಮ್ಗೆ ಏನು ಅನ್ನಿಸ್ತು, ಹೇಗೆ ಅನ್ನಿಸ್ತು? ಬಹಳ ಚೆನ್ನಾಗಿದೆ. ನಾನು ಅಲ್ಲಿ ಬೀಚ್ ಸೈಡ್ ಒಂದು ರೂಮ್ ಮಾಡಿದ್ದೆ ನೆನ್ನೆ. ಓಕೆ, ಅದು ಒಂದಿನ ಫಿನಿಶ್ ಆಯ್ತು. ಓಕೆ, ಅದಾದ್ಮೇಲೆ ಮತ್ತೆ ಇಲ್ಲೊಂದು ಮಾಡಿದ್ದೀನಿ, ಬೀಚ್ ಹೈಲೈಟ್ ಅಂತ ಏನೋ, ಅದನ್ನು ಬೀಚ್ ಸೈಡ್ ಹಿಂಗೆ ಸ್ಟ್ರೈಟ್ ಎಲ್ಲೋ ಇದೆ, ಆ ಸೈಡ್ ಇರೋದು. ಓಕೆ, ಅದು ಪಕ್ಕಾನೆ. ನಿಮ್ಗೆ ಇಲ್ಲಿ ಸಾಕಷ್ಟು ಬೀಚ್ ರೆಸಾರ್ಟ್ಗಳೆಲ್ಲ ಸಿಗುತ್ತೆ, ಗೆಸ್ಟ್ ಹೌಸ್ಗಳು ಸಿಗುತ್ತೆ. ಒಂದೊಳ್ಳೆ ವೀಕೆಂಡ್ ನೀವು ಪ್ಲಾನ್ ಮಾಡ್ತೀರಂತಂದ್ರೆ, ಎಸ್ಪೆಷಲಿ ಸ್ಯಾಟರ್ಡೆ ಸಂಡೇ ಬರ್ತೀರಂತಂದ್ರೆ ಹೆವಿ ಕ್ರೌಡ್ ಇರುತ್ತೆ, ಆರಾಮಾಗಿ ಮಾಡ್ಬೋದು. ಬಹಳ ಚೆನ್ನಾಗಿದೆ. ನೀವು ಬಂದ್ರ ಸ್ಯಾಟರ್ಡೆ? ನಾನು ಉಡುಪಿಗೆ ಮಲ್ಪೆ ಬರ್ತಿರ್ತೀನಿ, ಇಲ್ಲಿ ಯಾವಾಗ್ಲೂ ಬಂದಿರ್ಲಿಲ್ಲ. ಸೊ ಇದು ನೋಡ್ಬಿಡ ಅಂತ ಬಂದೆ ಸುಮ್ಮನೆ. ಏನ್ ಮಾಡಿ 4 ದಿನ ಶಿವಮೊಗ್ಗದಲ್ಲಿ ಇದ್ದು ಏನ್ ಮಾಡ್ಲಿ, ಅಲ್ಲೆಲ್ಲ ತಿರುಗಾಡಿದ್ದೀವಿ. ಓಕೆ, ಇಲ್ಲಿ ಎಂಜಾಯ್ ಮಾಡಿ. ಸೊ ಸ್ಪೆಷಲಿ ಇವರು ಶಿವಮೊಗ್ಗದಿಂದ 4 ದಿನ ರಜೆ ಹಾಕಿ ಅಲ್ಲಿಂದ ಫ್ರೆಂಡ್ಸ್ನವರೊಟ್ಟಿಗೆ ರೆಕಮೆಂಡ್ ಮಾಡಿದಂತೆ. ಹೌದು, ಬಹಳ ಚೆನ್ನಾಗಿದೆ. ಅವ್ರು ಯಾರು ಬಂದಿಲ್ಲ ಹಾಗಾದ್ರಲ್ಲ? 6 ಜನ ಕರೆದಿರೋದು ಬನ್ನಿ ಅಂತ, ಯಾರು ಬಂದಿಲ್ಲ. ಸೊ ಫ್ರೆಂಡ್ಸ್ನವರು ಎಲ್ಲರೂ ಮಿಡ್ಲಲ್ಲಿ ಕೈ ಕೊಟ್ಟ ಕಾರಣ ಇವರು ಒಬ್ಬರೇ ಶಿವಮೊಗ್ಗದಿಂದ. ಥ್ಯಾಂಕ್ ಯು, ನೀವು ಕ್ಯಾರಿ ಆನ್ ಮಾಡಿ. ಅಲ್ಲ, ನಾನು ಏನು ಹೇಳಿದ್ ಗೊತ್ತಿಲ್ಲ, ಯಾರು ಬರ್ಲಿ ಯಾರು ಬಿಡ್ಲಿ, ನಮ್ಮ ಜರ್ನಿ ನಾವು ಕಂಟಿನ್ಯೂ ಮಾಡಬೇಕು. ಅದೇ, ನಾವು ರಜಾ ಸಿಗಲ್ಲ, ಪ್ಲಸ್ ಎಂಜಾಯ್ ಮಾಡಕ್ ಟೈಮ್ ಸಿಗಲ್ಲ, ಕೆಲಸ ಕೆಲಸ ಕೆಲಸ. ಇದು ಯಾವ ರೀತಿ ಆಯ್ತು ಅಂತ ಹೇಳಿದ್ರೆ, ಕೆಲವೊಮ್ಮೆ ನಾವೆಲ್ಲ ಗೋವಾಕ್ ಪ್ಲಾನ್ ಮಾಡ್ತೀವಿ, ಎಲ್ಲ ಹೋಗ್ಬೇಕು 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 ಅನ್ನೋಷ್ಟೊತ್ತಿಗೆ ಒಬ್ಬೊಬ್ಬ ಒಂದೊಂದು ರೀಸನ್. ನಾನೇ ಕರ್ಕೊಂಡು ಹೋಗ್ತೀನಿ, ಬರೋ ಏನು ಬೇಡ, ಸುಮ್ಮನೆ ಕಾರಲ್ಲಿ ಕುತ್ಕೊಳ್ಳೋದು ಅಷ್ಟೇ ನೀವು ಅಂತ. ಆದ್ರೂ ಬಂದಿಲ್ಲ. ತುಂಬಾ ಕಮಿಟ್ಮೆಂಟ್ ಇತ್ತಂತ ಅನ್ನಿಸ್ತದೆ ಏನೋ. ಆದ್ರೆ ಈ ಸಲ ಏನ್ ಗೊತ್ತುಂಟ, ಅಲ್ಲಿ ಸಿಕ್ಕಾಪಟ್ಟೆ ಮಳೆ, ಬೆಳಗ್ಗೆ ಬಿಸಿಲು. ಎಲ್ಲಿ? ಶಿವಮೊಗ್ಗದಲ್ಲ? ಅಲ್ಲ, ಇಲ್ಲಿ ಉಡುಪಿಯಲ್ಲಿ. ಇಷ್ಟು ಅಂದ್ರೆ ಈ ಟೈಮಲ್ಲಿ ಮಳೆ ಇರುವುದಿಲ್ಲ ಉಡುಪಿಯಲ್ಲಿ, ಯೂಶುವಲ್ ಇರುವುದಿಲ್ಲ. ಅದು ಈ ಸೀಸನ್ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಅವೇನ್ ತಿರ್ಗಾ ಸೊ ನಮ್ಮ ಸ್ವಲ್ಪ ಇನ್ನು ಮಾಡಿ ಕಟ್ ಮಾಡಿ ಅದು ಕಟ್ ಮಾಡಿ ಹಾಕ್ತೀವಿ ಬೈ.
ಅದೇ ನೀವು ಹೈಲೈಟ್ ಆಗ್ತೀರಿ. ಆಗ್ಬಿಡ್ತೀನಿ ಆಮೇಲೆ. ಸರಿ ಸರ್, ನೀವು ಕಂಟಿನ್ಯೂ ಮಾಡಿ. ಸರಿ, okay. ಕ್ಯಾರಿ ಆನ್. Bye. ತುಂಬಾ ಖುಷಿ ಆಯ್ತು ನಿಮ್ಗೆ ಮೀಟ್ ಆಗಿ, ನಿಮ್ಮ ಹತ್ರ ಮಾತಾಡಿ. ನಿಮ್ಮ ಹೆಸರು? ಕಾರ್ತಿಕ್ ಅಂತ. ಕಾರ್ತಿಕ್. ನೀವು ಎಲ್ಲಿಂದ? ನಾವು ಪ್ರಾಪರ್ ಇಲ್ಲೇ. ಇಲ್ಲೇ ಮಂಗಳೂರು. ನೀವು? ಅಲ್ಲ, ಮಂಗಳೂರು ಅಲ್ಲ, ರಾಕೇಶ್ ಇಲ್ಲೇ ಉಡುಪಿನೇ, ಪ್ರಾಪರ್ ಉಡುಪಿ. ಓಕೆ ಓಕೆ. ಅದೇ ರೀತಿ ನಮ್ಮ ವ್ಯೂವರ್ಸ್ಗೆಲ್ಲ ತೋರಿಸುವ ಹೂಡೆ ಬೆಂಗ್ರೆ ಬಗ್ಗೆ ತೋರಿಸುವ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ನೀವು ಹೈಲಿ ರೆಕಮೆಂಡ್ ಮಾಡ್ತೀರಿ? ಹ್ಞೂ, ಇದು ರೆಕಮೆಂಡ್ ಮಾಡ್ತೀನಿ. ಒಳ್ಳೆ ಪೀಸ್, ಚೆನ್ನಾಗಿದೆ. ಬೀಚ್ ವ್ಯೂ ಪಕ್ಕ ಕುತ್ಕೊಂಡು ಒಂದು ಮೇಲೆ ಮಳೆ ಬರ್ತಾ ಇದೆ. ಲೈಟಾಗಿ ಏನ್ ಬೇಕಾದ್ರೂ ಎಂಜಾಯ್ ಮಾಡ್ಬೋದು. ಸರಿ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಯುವರ್ ಟೈಮ್. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಉಡುಪಿ. ಎಸ್. ನಮ್ಮ ಆರ್ಡರ್ ಬಂತ? ಆರ್ಡರ್ ಹೇಳಿದ್ದೀವಿ. ಆರ್ಡರ್ ಹೇಳಿದ್ದೀರಿ? ಬರುತ್ತೆ. ಸೊ ನಾನು ಮತ್ತು ಸರ್ ಇಲ್ಲಿಂದ ಲೈಕ್ ನಮ್ಮದು ಶಾಪ್ ಯಾರ್ದದು, ಸುಹೇಬ್ ಬಾಯ್ದು ಶಾಪಲ್ಲಿ ಗೋಬಿ ತಿಂದು ಗಂಟೆಗೆ 6 ಕಾಲು. ಸೊ ಇಲ್ಲಿಂದ ಹೊರಡ್ತಾ ಇದ್ದೇವೆ. ಸೊ ನಿಮಗೆ ಆದಷ್ಟು ಬೇಗ ಡೆಲ್ಟಾ ಎಂಡ್ನದ್ದು ಪಾಯಿಂಟ್ನಲ್ಲಿ ಸಿಗ್ತೇವೆ. ಡೆಲ್ಟಾ ಪಾಯಿಂಟ್ ಅದಕ್ಕೆ ಡೆಡ್ ಎಂಡ್ ಪಾಯಿಂಟ್, ಡೆಲ್ಟಾ ಎಂಡ್ ಪಾಯಿಂಟಲ್ಲಿ ಸಿಗ್ತೇವೆ. ಸೊ ನಿಮಗೆ ವ್ಲಾಗ್ ನಾವು ಅಲ್ಲಿ ಕಂಟಿನ್ಯೂ ಮಾಡ್ತೇವೆ, ಟೈಮ್ ವೇಸ್ಟ್ ಮಾಡಲಿಕ್ಕಿಲ್ಲ. ಓಕೆ. ಸೊ ಫೈನಲಿ ನಾವು ರೀಚ್ ಆಗಿದ್ದೇವೆ. ಓಕೆ ಫ್ರೆಂಡ್ಸ್, ಫೈನಲಿ ನಾವು ರೀಚ್ ಆಗಿದ್ದೇವೆ ಡೆಲ್ಟಾ ಪಾಯಿಂಟಿಗೆ. ಸೊ ನಿಮಗೆ ತೋರಿಸ್ತೇವೆ. ಆ್ಯಕ್ಚುಲಿ ಆ ಕಡೆಯಿಂದ ಹೋಗಬೇಕು ನಾವು, ಬಟ್ ಇವರಿಗೆ ತೋರಿಸ್ಬೇಕಾಗಿರುವಂಥದ್ದು ನನಗೆ ಏನಂತ ಹೇಳಿದರೆ ಬೀಚ್ ವ್ಯೂ ಅಲ್ಲ ರಾಕೇಶ್ ರೇ, ಇಲ್ಲಿ ಸಮುದ್ರ ಮತ್ತು ನದಿ ಸೇರುವ ಜಾಗ. ಓಕೆ, ಅಲ್ಲಲ್ಲಿ ಸಮುದ್ರ ಮತ್ತು ನದಿ ಸೇರುವಂಥ ಜಾಗ ಇದೆ. ಇದು ಆ್ಯಕ್ಚುಲಿ ನದಿ. ಇದು ನಿಮಗೆ ನೋಡಲಿಕ್ಕೆ ಸಿಗ್ತದಲ್ವಾ, ಇದು ನದಿ ಆಯಿತಾ. ಇದು ನಿಮಗೆ ನೋಡಲಿಕ್ಕೆ ಸಿಗ್ತದಲ್ವಾ, ಇದು ಸಮುದ್ರ. ಇದು ನದಿ ಮತ್ತು ಸಮುದ್ರ ಸೇರುವಂಥ ಜಾಗ. ನಿಮಗೆ 2 ನದಿ, ಹೌದು, ಒಂದು ಸಮುದ್ರ, ಒಂದು ಅದು ನದಿ, ಒಂದು ಇದು ನದಿ. ಅಲ್ಲಿ ನೋಡ್ಬೋದು ನೀವು, ಒಂದು ಒಂದು ಸುವರ್ಣ ನದಿ, ಒಂದು ಇದೊಂದು ನದಿ. ಅದೇ ರೀತಿ ಇದು ಸಮುದ್ರ. ಸೊ ವ್ಯೂ ನೋಡಿ, ಎಷ್ಟು ಬ್ಯೂಟಿಫುಲ್ ಇದೆ ನೋಡಿ ವ್ಯೂ. ಬ್ಯೂಟಿ ಆಟ್ ಇಟ್ಸ್ ಪೀಕ್. ಮನೆಯಿಂದ ಫೋನ್. ಇವತ್ತು ನಾವು ಕಾಣ್ತೇವಿಲ್ಲ ಗೊತ್ತಾಗ್ತಿಲ್ಲ ನನಗೆ. ಇವತ್ತು ವ್ಲಾಗ್ ಮಾಡಲಿಕ್ಕಿತ್ತು ಬೇಗದಲ್ಲಿ, ಬಟ್ ಬರುವಾಗ ಲೇಟ್ ಆಯಿತು, ಮತ್ತು ಅಲ್ಲಿ ಗೋಬಿ ಮಾಡುವಾಗ ಇನ್ನೂ ಲೇಟ್ ಆಯಿತು. ಸೊ ಅದೆಲ್ಲ ಮಾಡಿ ಈಗ ನಮ್ಮದು ವ್ಲಾಗ್ ಮುಕ್ತಾಯದ ಹಂತಕ್ಕೆ ಬಂದಿದೆ. ಸರಿಗೆ ಮನೆಯಿಂದ ಕಾಲ್ ಬರ್ತಾ ಉಂಟು. ಇನ್ನು ಮನೆಯಲ್ಲಿ 10 ಮಿನಿಟ್ ಬಿತ್ತರೆ ಮನೆಯಲ್ಲಿ ಪೂಜೆ ಉಂಟು, ಹಾಗಾಗಿ ಆ ಪೂಜೆಗೆ ಹೋಗ್ಲಿಕ್ಕೆ ಉಂಟು. ಆದಷ್ಟು ಬೇಗ ಬಾಯ್ ಸರ್. ನಾವು ಸರ್ ಅದು ಮಾತಾಡ್ತಿದ್ದಾರೆ, ಅವರದ್ದು ಮಾತುಕತೆ ಮುಗೀತು. ಸೊ ಮಾತುಕತೆ ಮುಗೀತು, ನಮ್ಮದು ಇವತ್ತಿನ ವ್ಲಾಗ್ ಕೂಡ ಮುಗಿತಾ ಬಂತು. ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಕಾರ್ತಿಕ್ ಸರ್, ಅಂತ ಹೇಳ್ತೀರಿ? ಹೌದು. ಸೊ ತುಂಬ ಒಳ್ಳೆ ಪ್ಲೇಸ್. ಸೊ ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ಕೂಡ ಕೆಲವೊಂದು ಅಂದರೆ ಆ ಕಡೆ ನಾವು ಹೋಗ್ಬೋದಿತ್ತು. ಇಟ್ಕೊಳ್ಳಿ ಸರ್. ಓಕೆ, ಆಚೆ ಸೈಡ್ ನಾವು ಹೋಗ್ಬೋದಿತ್ತು, ನಿಮ್ಮ ಎಡಬದಿಗೆ ರಾಕೇಶ್ ರೇ. ಈಚೆ ಬದಿ ಈ ಕಡೆ ಹೌದು, ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ, ಜಾಗ ಉಂಟು, ನೀವು ಬರ್ತೀರಂತಾದ್ರೆ. ಬಟ್ ಅಲ್ಲಿಗೆ ಹೋಗುವಾಗಿಲ್ಲ, ಟೈಮ್ ಈಗ ತುಂಬ ಆಗಿದೆ, ಟೈಮ್ ಆಗಿದೆ, ಕತ್ತಲೆ ಆಗಿದೆ. ಮತ್ತೆ ಮನೆಯಲ್ಲಿ ಆಗುದಿಲ್ಲ, ದಯವಿಟ್ಟು ಕ್ಷಮಿಸಿ. ಮನೆಯಲ್ಲಿ ಪೂಜಾ ಕಾರ್ಯಕ್ರಮ ಕೂಡ ಇದೆ, ಅದಕ್ಕೆ ಹೋಗ್ಲಿಕ್ಕೆ ಉಂಟು. ಹೌದು. ಸೊ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ ಅಂತ ಹೇಳ್ತೀರಿ. ಹೌದು. ಮತ್ತು ನೀವು ಮಾತಾಡಿ, ನಾನು ಇಲ್ಲಿ ಲೈಟ್ ಇಟ್ಕೊಳ್ತೇನೆ. ಈ ಕತ್ತಲೆಯಲ್ಲಿ ನೋಡಿ, ಇಲ್ಲಿ ಲೈಟ್ ಇಟ್ಕೊಂಡು ನಮ್ಮದು ವ್ಲಾಗ್ ಆಗ್ತಾ ಉಂಟು ಮೊಬೈಲ್ನಲ್ಲಿ. ಸೊ ವ್ಲಾಗ್ ಇವತ್ತಿನದ್ದು ಎಂಡ್ ಮಾಡುವಲ್ಲ. ಸೊ ಇರೋದೊಂದು ಸಣ್ಣ ಜೀವನ, ಆದಷ್ಟು ನಾವು ಎಲ್ಲರ ಜೊತೆ ಖುಷಿಯಾಗಿರೋಣ, ಎಲ್ಲರಿಗೂ ಪ್ರೀತಿಯನ್ನು ಹಂಚೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾವು ಎಂಡ್ ಮಾಡ್ತಾ ಇದ್ದೇವೆ. ಗುಡ್ ನೈಟ್, ಟೇಕ್ ಕೇರ್, ಶುಭ ರಾತ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗ್ತೇವೆ. ಥ್ಯಾಂಕ್ ಯು.